ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಈಗ ನೋಡಿ, ಕುಂಭರಾಶಿಗೆ ಮೀನರಾಶಿಗೆಲ್ಲ ಸಾಡೆ ಸಾತಿ ನಡೀತಿದೆ ಅಂತ ತುಂಬಾ ಜನ ಭಯಪಡಿಸ್ತಾ ಇರ್ತಾರೆ. ಹಾಗಿದ್ಮೇಲೆ ಈ ರಾಶಿ ಹುಟ್ಟಿದವರು ಎಲ್ಲರಿಗೂ ಸಮಸ್ಯೆಗಳಾಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಒಂದೇ ಡೇಟ್ ಅಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ. ನೋಡಿ, ಯಾವಾಗ್ಲೂ ಕೂಡ ನಮ್ಮ ಬರ್ತ್ ಟೈಮು ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಯೂಶುವಲ್ ಆಗಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನೂ ಮ್ಯಾಚ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಉದ್ಯೋಗದ ವಿಚಾರ ಸಂಬಂಧಪಟ್ಟ ಪ್ರಶ್ನೆ ನೋಡುವಾಗ, ನಿಮ್ಮ ಜಾತಕದಲ್ಲಿರುವಂತಹ ದಶಾಂಶ ಚಾರ್ಟ್, ದಶಮ ಭಾವ, ಗ್ರಹಗಳು ಜೊತೆಯಲ್ಲಿ ಅಲ್ಲಿರುವಂತಹ ಯೋಗಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅಂದ್ರೆ ಹಸ್ತದಲ್ಲೂ ಕೂಡ ಆ ಗಜಕೇಸರಿ ಯೋಗ ರಿಫ್ಲೆಕ್ಟ್ ಆಗಿದೆಯಾ? ಯಾಕೆಂತಂದ್ರೆ ಈ ಒಂದು ಹಸ್ತದಲ್ಲಿರುವಂತಹ ಗುರುಗ್ರಹದ ಸ್ಥಾನ ಏನಿದೆ, ಅಲ್ಲಿರುವಂತಹ ಸಣ್ಣ ಸಣ್ಣ ಲೈನ್ಸ್ಗಳು ನಮಗೆ ಆ ಒಂದು ಟೈಮ್ ಪೀರಿಯಡ್ ತೋರಿಸುತ್ತೆ. ಸೊ ಗಜಕೇಸರಿ ಯೋಗ ಎರಡು ರಿಫ್ಲೆಕ್ಟ್ ಆಗಿರ್ಬೇಕು. ನಂತರ ಪ್ರಶ್ನೆ ಶಾಸ್ತ್ರ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ನೋಡುವಾಗ ನೋಡಿ, ನಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆದ್ರೂ ಸಹ ಹಸ್ತರೇಖೆಗಳು ಮಿಸ್ಟೇಕ್ ಆಗಲ್ಲ. ಎರಡನ್ನೂ ಕಂಬೈನ್ ಮಾಡುವಂತಹ ನಾಡಿ ಜ್ಯೋತಿಷದ ಮೂಲಕವಾಗಿ ಪ್ರೆಡಿಕ್ಷನ್ಸ್ ನ ಬಹಳ ಚೆನ್ನಾಗಿ ಈಸಿಯಾಗಿ ಕೊಡ್ಬೋದು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಡೇಟ್ ಮೇಲೆ, ಹೆಸರು ಮೇಲೆ, ರಾಶಿ ಮೇಲೆ ಹೇಳೋದ್ರಿಂದ ಮಿಸ್ಟೇಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ನಮ್ಮ ಇಂಡಿವಿಜುವಲ್ ಆಗಿರುವಂತಹ ನಮಗೇ ಆಗಿರುವಂತಹ ಪ್ರಿಡಿಕ್ಷನ್ ಅಲ್ಲ ಅದು. ಬಟ್ ಹಸ್ತರೇಖೆಗಳು ಒಬ್ಬರ ತರ ಇನ್ನೊಬ್ರಿಗೆ ಇರೋದಿಲ್ಲ, ಬಹಳ ಅಕ್ಯುರೇಟ್ ಆಗಿರುತ್ತೆ. ಎರಡನ್ನು ಮ್ಯಾಚ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಪ್ರೆಡಿಕ್ಷನ್ಸ್ ಕೊಡಬಹುದು. ಈ ರೀತಿ ಪ್ರೆಡಿಕ್ಷನ್ಗಾಗಿ ಭೈರವಿ ಆಸ್ಟ್ರೋದಲ್ಲಿ ನೀವು ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಕುಂಭ ರಾಶಿ 2026 ಮೇ 10ನೇ ತಾರೀಕಿನ ನಂತರದಲ್ಲಿ ಈ ಕುಂಭ ರಾಶಿಯವರಿಗೆ ಈ ವಾರ ಫಲದಲ್ಲಿ ನೋಡೋದಾದ್ರೆ, ನೋಡಿ, ರಾಶಿಯಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ, ಬಟ್ ಹಸ್ತರೇಖೆ ಇದೆಯಲ್ಲ, ಯಾರು ಲೈನ್ಸ್ ಒಂದೇ ತರ ಇರಲ್ಲ. ಮೇಜರ್ ಲೈನ್ಸ್ ಎಲ್ಲದರಲ್ಲೂ ಡಿಫ್ರೆನ್ಸ್ ಬರುತ್ತೆ. ಜಾತಕವನ್ನ ಹಸ್ತಕ್ಕೆ ಕಂಪಲ್ಸರಿಯಾಗಿ ಕಂಪೇರ್ ಮಾಡ್ಲೇಬೇಕು. ನೋಡಿದಾಗ ಮಾತ್ರ ನಮಗೆ ತಿಳಿಯುತ್ತೆ. ರಾಹು ರಾಶಿಯಿಂದ ಕುಂಭ ರಾಶಿಯವರಿಗೆ 100% ವಿಪರೀತವಾದ ಆಲೋಚನೆ, ವಿಪರೀತವಾಗಿರುವಂತಹ ಟೆನ್ಷನ್ಸು, ಕ್ರಿಯೇಟಿವಿಟಿ ಹೆಚ್ಚಾಗಿ ಬರುತ್ತೆ. ಇದರಿಂದ ಮ್ಯಾರಿಟಲ್ ಲೈಫ್ ಅಲ್ಲಿ ಇಶ್ಯೂಸ್ ಆಗುತ್ತೆ. ಯಾಕೆಂದ್ರೆ ಸಪ್ತಮಕ್ಕೆ ಕೇತು ಬರೋದ್ರಿಂದ ವೈವಾಹಿಕ ಜೀವನನೇ ಅಂತಲ್ಲ, ಪಾರ್ಟ್ನರ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಎಲ್ಲ ಒಂದು ರಿಲೇಶನ್ಶಿಪ್ ಗಳಲ್ಲಿ ಬಿರುಕು ಮೂಡುವಂತಹ ಸಾಧ್ಯತೆ ಈ ಒಂದು ಕುಂಭ ರಾಶಿಯವರಿಗೆ ಇದೆ. ಇದರಿಂದ ನೊಂದ್ಕೋಬಾರ್ದು, ಸಾಲ್ವ್ ಮಾಡಬೇಕು, ಕಮ್ಯುನಿಕೇಶನ್ ಮಾಡಬೇಕು, ಕಮ್ಯುನಿಕೇಶನ್ ಬಗೆಹರಿಸ್ಕೋಬೇಕು. ಆಮೇಲೆ ವಿವಾಹದಲ್ಲಿ ಕಿರಿಕಿರಿ, ವಿವಾಹನು ಡಿಲೇ ಆಗುವಂತದ್ದು, ಎಂಗೇಜ್ಮೆಂಟ್ ಆಗಿ ಮತ್ತೆ ಕ್ಯಾನ್ಸಲ್ ಆಗುವಂತದ್ದು, ಈ ತರ ಇಶ್ಯೂಸ್ ಗಳು ಬರುವಂತ ಸಾಧ್ಯತೆ ಇರುತ್ತೆ. ಆದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ರಾಹು ತುಂಬಾ ಒಳ್ಳೆ ಪೊಸಿಷನ್ ಇದ್ದು ಸಪ್ತಮದಲ್ಲಿ ಯಾವುದೇ ಪಾಪಗ್ರಹಗಳಿಲ್ಲ ಅಂತ ನೀವು ಭಯ ಪಡ್ಬೇಕಾಗಿಲ್ಲ. ಆ ಘಟನೆ ನಡೆಯಲ್ಲ. ಒಂದು ಘಟನೆ ಹೇಳೋದು ಹೇಗೆ ಅಂದ್ರೆ, ಹಸ್ತರೇಖೆಯಲ್ಲೂ ಕನ್ಫರ್ಮ್ ಆಗ್ಬೇಕು, ಜಾತಕದಲ್ಲೂ ಕನ್ಫರ್ಮ್ ಆಗ್ಬೇಕು, ಎಗೇನ್ ಪ್ರಶ್ನೆಯಲ್ಲೂ ಕನ್ಫರ್ಮ್ ಆಗ್ಬೇಕು. ಅವಾಗ ಮಾತ್ರ ಆ ಘಟನೆ ನಡೆಯುತ್ತೆ. ದಶ ಸೀಕ್ವೆನ್ಸ್ ಅದನ್ನ ತೋರಿಸ್ಬೇಕಲ್ಲ. ಇದೆಲ್ಲ ಬಿಟ್ಟು ಬರೀ ರಾಶಿಯಿಂದ ನೀವು ಭಯ ಪಡೋದು ಬೇಡ. ಬಟ್ ಇನ್ ಜನರಲ್ ಆಗಿ ಒಂದು ಟ್ರೆಂಡ್ ಅದನ್ನ ಹೇಳ್ತಿರುವಂತದ್ದು. ಆಮೇಲೆ ಚತುರ್ಥ ಭಾವ ಬಹಳ ಚೆನ್ನಾಗಿರೋದ್ರಿಂದ ವೆಹಿಕಲ್ ಪರ್ಚೇಸ್ ಆಗತ್ತೆ, ವಾಹನ ಖರೀದಿ, ಆಮೇಲೆ ಪ್ರಾಪರ್ಟಿ ಖರೀದಿ, ಆಮೇಲೆ ವಸ್ತುಗಳು, ಬಟ್ಟೆ ಆಗಿರ್ಲಿ, ಒಂದು ಸಣ್ಣ ವಸ್ತುನೇ ಆಗಿರ್ಲಿ, ಖರೀದಿ ಆಗೇ ಆಗತ್ತೆ. ಸುಂದರವಾಗಿರುವಂತಹ ವಸ್ತುಗಳು ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇರುತ್ತೆ. ಪಂಚಮದಲ್ಲಿರುವಂತಹ ಗುರುಗ್ರಹ ಸಂತಾನದ ಯೋಗವನ್ನು ಕೊಡ್ತಾನೆ. ಸಂತಾನದ ಯೋಗ ಇಲ್ಲ ಸರ್, ತುಂಬಾ ವರ್ಷಗಳಾಯ್ತು ಅಂತ ಹೇಳೋರಿಗೆ ಭಯ ಪಡೋದು ಬೇಡ. ಅದಕ್ಕಿರುವ ಎಫೆಕ್ಟಿವ್ ಆಗಿರುವಂತಹ ಪೂಜೆಗಳಿದೆ. ಪೂಜೆಗಳು ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ, ಮಂತ್ರದ ಜಪ, ಆ ವೈಬ್ರೇಷನ್ಸ್ ಆ ಗ್ರಹಗಳನ್ನ ಮುಟ್ಟತ್ತೆ, ಆ ಗ್ರಹಗಳ ಒಂದು ಎನರ್ಜಿ ಡೈಲ್ಯೂಟ್ ಆಗುವಂತ ಸಾಧ್ಯತೆ, ನ್ಯೂಟ್ರಲ್ ಆಗುವಂತ ಸಾಧ್ಯತೆ ಇರುತ್ತೆ. ಇದು ಸೈಂಟಿಫಿಕ್ ಆಗಿ ಕೂಡ ಇದೆ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾವು ಮಾತಾಡೋದಿಲ್ಲ. ಯಾವ್ದು ಕೂಡ ಋಷಿಗಳು ಮಾಡಿರೋದು ಹುಡುಗಾಟಿಕೆ ಮಾಡುವಂತದ್ದು ಯಾವ್ದು ಮಾಡಿಲ್ಲ. ಋಷಿಗಳು ಸೀರಿಯಸ್ ಆಗಿರುವಂತದ್ದು ಮನುಷ್ಯನ ಜೀವನನ ಸುಂದರ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರುವಂತಹ ಕೊಡುಗೆ ಜ್ಯೋತಿಷ. ಹಾಗಾಗಿ ಇಷ್ಟು ವಿಚಾರಗಳಿದೆ. ಆಮೇಲೆ ಈ ಕುಂಭರಾಶಿಯವರಿಗೆ ಒಂದು ಉತ್ತಮವಾಗಿರುವಂತದ್ದು ಏನಂತಂದ್ರೆ, ಮಕ್ಕಳ ಒಂದು ಅಭಿವೃದ್ಧಿನ ನೋಡ್ತಾರೆ. ಮಕ್ಕಳಿಗೆ ಕೆಲಸ ಸಿಕ್ಕಿಲ್ಲ, ಮಕ್ಕಳಿಗೆ ಮದುವೆ ಆಗಿಲ್ಲ, ಏನು ಟೆನ್ಷನ್ ಅನುಭವಿಸ್ತಿರ್ತಾರೆ ಇಷ್ಟು ದಿನ. ಬಟ್ ಈ ಟೈಮ್ ಪೀರಿಯಡ್ ಅಲ್ಲಿ ಆ ಮಕ್ಕಳು ಅಭಿವೃದ್ಧಿ ಹೊಂದಿ ಈ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ಸೊ ಇದೊಂದು ಸಾಡೆ ಸಾತಿ ಬಗ್ಗೆ ಭಯ ಪಡೋದು ಬೇಡ. ಯಾಕೆಂತಂದ್ರೆ ಸಾಡೆ ಸಾತಿ ವರ್ಕ್ ಆಗ್ಬೇಕಂದ್ರೆ ಸಾಡೆ ಸಾತಿಲಿ ಪಾಸಿಟಿವ್ ಘಟನೆಗಳು ನಡೆಯೋ ಸಾಧ್ಯತೆ ಇರುತ್ತೆ. ಒಂದು ಸಾಡೆ ಸಾತಿಯಲ್ಲಿ ಅಷ್ಟಕ ವರ್ಗ, ಭಿನ್ನಾಷ್ಟಕ ವರ್ಗ ಚೆನ್ನಾಗಿರ್ಬೇಕು. ಅದಾದ್ಮೇಲೆ ಅವಯೋಗಿ ಆಗಿರ್ಬೇಕು. ಶನಿಗ್ರಹ ನಿಮ್ಗೆ ಲಗ್ನದಿಂದ ಯಾರು ಅನ್ನೋದು ಹೋಗುತ್ತೆ. ಫಂಕ್ಷನಲ್ ಮೆಲಿಫಿಕ್, ಫಂಕ್ಷನಲ್ ಬೆನಿಫಿಕ್ ಅಂತ ಹೇಳ್ತಾರೆ. ಈ ಥಿಯರಿನ ಪ್ರಕಾರ ನೋಡಿದ್ರೆ ಶನಿ ಎಲ್ಲರೂ ತೊಂದರೆ ಮಾಡಲ್ಲ. ಸೊ ಹನುಮಾನ್ ಚಾಲೀಸವನ್ನ ಹೇಳಿ, ಅದ್ರ ಪ್ರಮಾಣ ನಿಮ್ಗೆ ಕಡಿಮೆ ಆಗುತ್ತೆ.